ಈ ಒಂದು ಅದು ವಿಶೇಷವಾಗಿ ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷನಿಯಾಗಿ ಇವತ್ತು ನಿಜವಾಗ್ಲೂ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಮೊದಲನೇದಾಗಿ ಎಲ್ಲ ನಮ್ಮ ಪಕ್ಷದ ಹಿರಿಯರು ವರಿಷ್ಠರು, ವಿಶೇಷವಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು, ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರು, ಮತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವರು, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ನಮ್ಮ ಉಸ್ತುವಾರಿಗಳಾದಂಥ ನಮ್ಮ ರಣದೀಪ್ ಸುರ್ಜೇವಾಲಾ ಸರ್ ಅವರು, ಆಮೇಲೆ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ವಿಶೇಷವಾಗಿ ಇಡೀ ರಾಜ್ಯದ ಎಲ್ಲ ಮಹಿಳೆಯರಿಗೆ, ಎಲ್ಲ ಮುಖಂಡರಿಗೂ ಎಲ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಾವು 50% ಇದ್ದೀವಿ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಸುಮಾರು 1.25 ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ಅನೇಕ ಒಳ್ಳೆ ಕೆಲಸಗಳಾಗ್ತಾ ಇದೆ. ವಿಶೇಷವಾಗಿ ನಮ್ಮ ಗ್ಯಾರಂಟಿಗಳಾಗ್ಬೋದು, ಅದು ಮುಖ್ಯವಾಗಿ ನಮ್ಮ ಮಹಿಳೆಯರು ರಾಜ್ಯದ ಮೂಲೆ ಮೂಲೆ ನಾವು ಹೋದಾಗ ಮಹಿಳೆಯರು ಏನು ಹೇಳ್ತಾರೆ ಅಂದರೆ, ಮಹಿಳಾ ಸಬಲೀಕರಣ, ಆ 2,000 ರೂಪಾಯಿ ನಿಜವಾಗ್ಲೂ ನಮಗೆ ಎಷ್ಟು ಒಳ್ಳೆಯದಾಗ್ತಿದೆ. ಕಳೆದ ವಾರ ಒಬ್ಬ ಹೆಣ್ಮಗಳು ಒಂದು ವಾಷಿಂಗ್ ಮಿಷಿನ್ ಖರೀದಿ ಮಾಡಿದ್ರು. ಅದೇ ರೀತಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಈಗ ಮಹಿಳೆಯರು. ಈಗ 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ರು ಹಿಂದೆ, ಈಗ ಅವರು ಕೆಲಸಕ್ಕೆ ಹೋಗ್ತಿದ್ದಾರೆ, ಕಾಲೇಜಿಗೆ ಹೋಗ್ತಿದ್ದಾರೆ, ಸಂತೆಗೆ ಒಂದು 2 ವಾರಕ್ಕೆ ಒಂದ್ಸತಿ ಹೋಗ್ತಾ ಇದ್ರು. ಸೊ ಹಾಗಾಗಿ ಮಹಿಳಾ ಸಬಲೀಕರಣ ಬಹಳ ಮುಖ್ಯ. ಆಮೇಲೆ ಮಹಿಳೆಯರ ಮೇಲೆ ಸಹ ನೋಡಿ, ಈಗ ಪುರುಷ ಪ್ರಧಾನ ಸಮಾಜ. ಸೊ ಹಾಗಾಗಿ ಇನ್ನೂ ಎಲ್ಲೋ ಒಂದು ಕಡೆ ನಮ್ಮ ಇಡೀ ದೇಶದಲ್ಲಿ ಬಹಳ ಅನ್ಯಾಯ ಆಗ್ತಿದೆ. ಅದು ನಮ್ಮ ಕೇಂದ್ರದಿಂದ ನಮಗೆ ಸಿಗಬೇಕಾಗಿರುವಂಥ ನಮ್ಮ ಪಾಲು ನಮ್ಮ ರಾಜ್ಯಕ್ಕೆ ಸಿಗಬೇಕು. ಆ ಒಂದು ವಿಶೇಷವಾಗಿ ಹೋರಾಟ ನಾನು ಎಲ್ಲ ಪಕ್ಷದ ಅಧ್ಯಕ್ಷರಾಗಿರಲಿ, ಹಿರಿಯರಾಗಿರಲಿ, ನಮ್ಮ ಮುಖ್ಯಮಂತ್ರಿ ಸಾಹೇಬರಾಗಿರಲಿ, ಅವ್ರ ಎಲ್ಲರ ಜೊತೆ ನಾನು ಸೇರಿಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ಹಾಗೇನಿಲ್ಲ, ಯಾಕಂದರೆ ನೋಡಿ, ನಾವೆಲ್ಲರೂ ಅಷ್ಟೇ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಇಡೀ ರಾಜ್ಯದಲ್ಲಿ ನಾವು ನಮ್ಮ ಪಕ್ಷ ಬಹಳ ಅತಿ ಹಳೆ ಪಕ್ಷ ಇದೆ. ಸುಮಾರು 135 ವರ್ಷದ ಇತಿಹಾಸ ಇದೆ. ಸ್ವಾತಂತ್ರ್ಯ ಹೋರಾಟ ಇರ್ಬೋದು, ವಿಶೇಷವಾಗಿ ಮಹಿಳೆಯರಾಗಿರಲಿ, ಕಾರ್ಮಿಕರಾಗಿರಲಿ, ರೈತರಾಗಿರಲಿ, ಎಲ್ರಿಗೂ ಸಮಾನತೆ ಇರಬೇಕು ಅಂತ ನಮ್ಮ ಪಕ್ಷದ ಗುರಿ. ಅದು ಇತ್ತೀಚೆಗೆ ತಾವು ನೋಡ್ತಾ ಇದ್ದೀರಿ, ಮಹಿಳಾ ಮೀಸಲಾತಿ ರಿಸರ್ವೇಷನ್ ಇತ್ತೀಚೆಗೆ ಚಾಲೂ ಆಗಿದೆ. ನಾವು ಕಳೆದ ವಾರ ನಾವು ರಾಜ್ಯದ ಡೆಲ್ಲಿಯಲ್ಲೂ ನಾವು ಪ್ರತಿಭಟನೆ ಮಾಡಿದ್ವಿ, ನಮ್ಮ ಅಲ್ಕಾ ಲಾಂಬಾ ಮೇಡಮ್ ಅವರ ನೇತೃತ್ವದಲ್ಲಿ. ಯಾಕಂದರೆ ಸುಮಾರೊಂದು ಆಲ್ಮೋಸ್ಟ್ 30 ವರ್ಷ ಆಯಿತು. ಆದರೆ ಈಗ ಈಗ 2 ವರ್ಷ ಹಿಂದೆ ಅದನ್ನು ಇದು ಮಾಡಿದ್ದಾರೆ. ಆದರೆ ಇನ್ನೂ ಇಂಪ್ಲಿಮೆಂಟೇಷನ್ ಯಾವಾಗ ಮಾಡ್ತಾರೆ? ನಾವು ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ನಾವು 50% ಇದ್ದೀವಿ. ಆದರೆ ನಾವು ನೋಡಿದ್ರೆ ನಮಗೆ ಸಮಾನತೆ ಸಿಗಬೇಕು, ನಮ್ಮ ರೆಪ್ರೆಸೆಂಟೇಷನ್ ಸಿಗಬೇಕು ಅಂತ ಫಸ್ಟು ನಮ್ಮ ಸೋನಿಯಾ ಗಾಂಧಿ ಮೇಡಮ್ಮೇ ಅದನ್ನು ಅವರು ಅಧ್ಯಕ್ಷರಾಗಿದ್ದಾಗ ನಮ್ಮ ಪಕ್ಷದ ಸಪೋರ್ಟ್ ಇದೆ ಅಂತ ಹೇಳಿದ್ರು. ಹಿಂದೆನೂ ಅಷ್ಟೇ ನಮ್ಮ ರಾಜೀವ್ ಗಾಂಧಿ ಸರ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನಮಗೆ 18 ವರ್ಷ ಇರ್ಬೋದು, ಯುವಕರಿಗೆ ಮತ್ತು ಮಹಿಳಾ ಮೀಸಲಾತಿ ಸಹ ಸಿಕ್ತು. ಇದು ಮುನ್ಸಿಪಾಲಿಟಿ ಇರ್ಬೋದು ಮತ್ತು ಎಲ್ಲ ಪಂಚಾಯತ್ ಲೆವೆಲಲ್ಲಿ. ಮುಂದೆ ಸಹ ಎಲ್ರಿಗೂ ಒಟ್ಟಿಗೆ ಕರ್ಕೊಂಡು ಹೋಗಿ ಪ್ರತಿಯೊಬ್ಬ ಮುಖಂಡರಾಗಿರಲಿ, ಕಾರ್ಯಕರ್ತರಾಗಿರಲಿ, ವಿಶೇಷವಾಗಿ ಎಲ್ಲ ಮಹಿಳೆಯರ ತಮ್ಮ ಸಹಕಾರ, ತಮ್ಮೆಲ್ಲರ ಆಶೀರ್ವಾದ ಬೇಕು. ಎಲ್ಲರೂ ಒಟ್ಟಿಗೆ ಪಕ್ಷ ಕಟ್ಟೋಣ, ನಮ್ಮ ರಾಜ್ಯದ ಮಹಿಳೆಯರಿಗೆ ನಾವು ಒಳ್ಳೇದು ಮಾಡೋಣ, ಸಬಲೀಕರಣ ಎಲ್ಲರೂ ಮಾಡೋಣ ಅಂತ ನಾನು ಎಲ್ರಿಗೂ ನಾನು ಕೈ ಮುಗಿದು ಅಂತ ಹೇಳ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.